MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೀತಾ ಇದೆ. ಇವತ್ತು ಪ್ರಧಾನಿ ಮೋದಿ ಅವರಿಗೆ ಅಫ್ಕೋರ್ಸ್ ನಿನ್ನೆ ರಾತ್ರಿಯಿಂದಲೂ ಕೂಡ ವಾರ್ ರೂಮ್ ಅಲ್ಲಿ ಇದ್ದಾರೆ. ಇವತ್ತು ಸಚಿವ ಸಂಪುಟ ಸಭೆ ಕೂಡ ಇದೆ. ಅದಾದ್ಮೇಲೆ ಎಕನಾಮಿಕ್ ಅಫೇರ್ಸ್ ಕಮಿಟಿ ಸಭೆ ಕೂಡ ಇದೆ. ಸಾಕಷ್ಟು ವಿಚಾರ ವಿವರವನ್ನು ಹೇಳಲಾಗುತ್ತೆ. ಬಹುಶಃ ಇವತ್ತಿನ ಸಂಪುಟ ಸಭೆಯಲ್ಲಿ ಒಂದು ದಾಳಿಗೆ ಸಂಬಂಧಪಟ್ಟಂತೆ ಅದನ್ನು ಸಮರ್ಥಿಸಿ ಅದಕ್ಕೆ ಬೆಂಬಲ ಕೋರಿ ಒಂದು ನಿರ್ಣಯವನ್ನು ಅಂಗೀಕರಿಸುವಂತಹ ಸಾಧ್ಯತೆ ಇದೆ. ಮೋದಿ ನೇತೃತ್ವದಲ್ಲಿ ಭದ್ರತಾ ಸಭೆ ಕೂಡ ಇದೆ. ಆಪರೇಷನ್ ಸಿಂಧೂರ್ ಬೆನ್ನಲ್ಲೇ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ಇದೆ. ಈಗ ಮುಂದೆ ಏನಾಗುತ್ತೆ ಅನ್ನೋದು ಕೂಡ ನೋಡಬೇಕಾಗುತ್ತೆ. ಅಫ್ಕೋರ್ಸ್ ಇಲ್ಲಿ ತನಕ ಒಂದು ಪ್ಲಾನ್ ಆಗುತ್ತೆ, ಇದಾದ್ಮೇಲೆ ಇನ್ನೊಂದು ಪ್ಲಾನ್. ಬಹುಶಃ ಗಿರೀಶ್ ಮತ್ತು ಮುರಳಿ ಅವರು ನಮ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಈ ವಿಚಾರದಲ್ಲಿ ಕೊಡ್ಬೋದು. ಅಫ್ಕೋರ್ಸ್ ಗಿರೀಶ್ ಅವರು ಈಗಾಗಲೇ ದಾಳಿ ಆಗಿದೆ. ದಾಳಿ ಆದಮೇಲೆ ಏನಿದ್ರು ಕೂಡ ಎಸ್ಕಲೇಷನ್ ಮಾತಾಗ್ತಾ ಇದೆ. ಅಫ್ಕೋರ್ಸ್ ವರ್ಟಿಕಲ್ ಎಸ್ಕಲೇಷನ್ಸ್ ಇರ್ಬೋದು, ಹಾರಿಜಾಂಟಲ್ ಎಸ್ಕಲೇಷನ್ಸ್ ಇರ್ಬೋದು. ಇದ್ರ ಬಗ್ಗೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ವಿ, ನಿರೀಕ್ಷೆ ಇದೆ. ಯಾಕೆಂದರೆ ಇಲ್ಲಿಗೆ ಸ್ಟಾಪ್ ಆಗಲ್ಲ. ಈಗ ಮುಂದಿನ 48 ಗಂಟೆ ಭಾರತೀಯರ ಪಾಲಿಗೂ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಅಫ್ಕೋರ್ಸ್ ಅವರು ಕೂತ್ಕೊಳ್ಳಲ್ಲ. ಬಟ್ ನಮ್ಮ ಏರ್ ಡಿಫೆನ್ಸ್ ನೋಡ್ತಾ ಇದ್ದಾರೆ, ಮಲ್ಟಿ ಲೆವೆಲಲ್ಲಿ ಏರ್ ಡಿಫೆನ್ಸ್ ನಮ್ಮದಿದೆ. ಆದರೂ ಕೂಡ ಪಾಕಿಸ್ತಾನ ಮಿಸ್ ಅಡ್ವೆಂಚರಸ್ ಆಗಿ ಬರುವಂಥ ಸಾಧ್ಯತೆ ಇರುತ್ತೆ. ಈ ಸಂದರ್ಭದಲ್ಲಿ ಮುಂದಿನ 5 ಟಾರ್ಗೆಟ್ ಅಂದರೆ ಪಾಕಿಸ್ತಾನದ ಇಂಡಿಯಾದ 5 ಟಾರ್ಗೆಟ್ ಯಾವುದಾಗಿರ್ಬೋದು, ಅದಕ್ಕೆ ನಮ್ಮ ಕೌಂಟರ್ ಪ್ಲಾನ್ಸ್ ಏನಿರ್ಬೋದು? ಈಗ ಟಾರ್ಗೆಟ್ಸು ದೇ ಹ್ಯಾವ್ ಆಲ್ರೆಡಿ ಲೊಕೇಟೆಡ್ 4 ಡಿಸ್ಟ್ರಿಕ್ಟ್ಸ್ ಇನ್ ಪಂಜಾಬು ಮತ್ತು ಕೆಲವು ಅದನ್ನೆಲ್ಲ ಖಾಲಿ ಮಾಡಿಸಿ ದೇ ಹ್ಯಾವ್ ಏನೇನು ಮಾಡ್ಕೋಬೇಕು ಅದನ್ನೆಲ್ಲ ಮಾಡ್ಕೊಂಡಿದ್ದಾರೆ. ನಿಖರವಾಗಿ ಇಂತಿಂಥ ಟಾರ್ಗೆಟ್ ಅಂತ ಹೇಳಕ್ಕೆ ಬರಲ್ಲ. ಸೊ ಬಟ್ ದ ಏರಿಯಾಸ್ ವಿಚ್ ದೇ ಹ್ಯಾವ್ ಆಲ್ರೆಡಿ ಐಡೆಂಟಿಫೈಡ್ ಹ್ಯಾಸ್ ಬೀನ್ ವೆಕೇಟ್ ಮಾಡಿದ್ದಾರೆ. ಅದರಿಂದ ಈಗ ಎಕನಾಮಿಕ್ ಅಫೇರ್ಸ್ ಇವ್ರನ್ನೂ ಯಾಕೆ ಕರೆಸ್ತಾರೆ ಅಂದರೆ ಅವ್ರು ಮತ್ತೆ ದಾಳಿ ಮಾಡಿದ್ರೆ ನಮ್ಗೆ ಎಷ್ಟು ಖರ್ಚು ವೆಚ್ಚಗಳಾಗ್ಬೋದು, ನಾವು ತಡ್ಕೋಬೋದಾ, ಅವ್ರು ಯಾವುದೋ ಒಂದು ಮಿಸೈಲ್ ಹಾಕಿದ್ರೆ ಅಫ್ಕೋರ್ಸ್ ವಿ ಹ್ಯಾವ್ ಮಲ್ಟಿಲೇಯರ್ ಡಿಫೆನ್ಸ್ ಸಿಸ್ಟಮ್. ಅಕಸ್ಮಾತ್ ಎವೈಡ್ ಆಗೋಯ್ತು, ಈಗ ಐರನ್ ಡೋಮ್ನೇ ಎವೈಡ್ ಆಗಿ ಒಂದು ಯಾವುದೋ ಬಿತ್ತು, ಅದೇ ಥರ ಒಂದು ಎವೈಡ್ ಆಯಿತು, ಅಕಸ್ಮಾತ್ ನಾಶ ಆಯಿತು, ಏನು ನಾಶ ಆಗ್ಬೋದು, ಏನು ಅದರಿಂದ ಎಕನಾಮಿಕ್ ಒತ್ತಡ ಬರ್ಬೋದು, ಹೌ ವಿ ಶುಡ್ ಕೌಂಟ್ರಾಕ್ಟ್, ಇಂಥವೆಲ್ಲ ಡಿಸ್ಕಷನ್ಸ್ ಈಗ ಆಗುತ್ತೆ. ಎಸ್ಕಲೇಷನ್ ಚಾನ್ಸಸ್ ಎಷ್ಟಿರುತ್ತೆ ಅನ್ಸುತ್ತೆ ಸರ್? ಯಾಕಂದ್ರೆ ಅಫ್ಕೋರ್ಸ್ ಅವರು ಒಂದು ಬಹುಶಃ ನೇವಿ ಬಿಟ್ಬಿಡಿ, ನೇವಿ ಅಂತೂ ಅವರಲ್ಲಿ ಅಂತ ಸಾಮರ್ಥ್ಯ ತುಂಬಾ ಕಡಿಮೆ ಇದೆ. ಏರ್ ಫೋರ್ಸ್ ಬಗ್ಗೆ ಕೂಡ ಅದನ್ನ ಕೌಂಟರ್ ಮಾಡಿ ಅಥವಾ ನಮ್ಮ ಏರ್ ಡಿಫೆನ್ಸ್ ಅನ್ನ ಟ್ರ್ಯಾಕ್ ಮಾಡಿ ಒಳಗಡೆ ಬರೋದು ಸ್ವಲ್ಪ ಕಷ್ಟ ಸಾಧ್ಯ. ಈಗ ಏನಿದ್ರು ಕೂಡ ಬಹುಶಃ ಲೈನ್ ಆಫ್ ಕಂಟ್ರೋಲ್ ಜೊತೆಗೆ ಅವ್ರು ಆಟ ಆಡುವಂತ ಸಾಧ್ಯತೆ ಇರುತ್ತೆ. ಹೀಗಾಗಿ ಈ 3 ಭಾಗದಲ್ಲೂ ಕೂಡ ನಾವೇನಾದ್ರು ಅನಾಲಿಸಿಸ್ ಮಾಡೋದಾದ್ರೆ ಯಾವ ಸಾಧ್ಯತೆ ಹೆಚ್ಚಿರುತ್ತೆ? ಒಂದು ಲೈನ್ ಆಫ್ ಕಂಟ್ರೋಲಲ್ಲಿ ಈಗಾಗಲೇ ಅವರು ಜಾಸ್ತಿ ಶುರು ಮಾಡ್ಕೊಂಡಿದ್ದಾರೆ. ದೇ ಹ್ಯಾವ್ ಸ್ಟಾರ್ಟೆಡ್ ಯೂಸಿಂಗ್ ದೇರ್ ಟ್ಯಾಂಕರ್ಸ್, 155 mm ಅಮ್ಯುನೇಷನ್ಸು ಎಲ್ಲನೂ ಹೊಡೆಯೋಕ್ಕೆ ಶುರು ಮಾಡಿದ್ದಾರೆ. ನಾವು ರಿಟ್ಯಾಲಿಯೇಟ್ ಮಾಡ್ತಿದ್ದೀವಿ. ವಿ ಡೋಂಟ್ ನೋ ಹೌ ಲಾಂಗ್ ದಿಸ್ ವಿಲ್ ಕಂಟಿನ್ಯೂ, ಈ ರಿಟ್ಯಾಲಿಯೇಷನ್ಸ್ಗಳು. ಆಮೇಲೆ ಏರ್ದು ಚಾನ್ಸಸ್ ಇದೆ, ಬರ್ಬೋದು. ಬಿಕಾಸ್ ಈಗ ಮುನೀರ್ಗೆ ಉಳ್ಕೊಂಡಿರೋದು ಈ ಒಂದು ಗಲಾಟೆ ಆದ್ರೇ ಅವ್ನ ಸ್ಥಾನ ಭದ್ರ ಮಾಡ್ಕೊತಾನೆ. ದೀಸ್ ಆರ್ ದ ಸಮ್ ಪೀಪಲ್ಸ್ ಇಂಟೆನ್ಷನ್. ಅಲ್ಲಿ ಯಾರು ಪಾಕಿಸ್ತಾನ್ ಇನ್ನೋಸೆಂಟ್ ಪ್ರಜೆಗೆ ಇದು ಯಾವುದೂ ಬೇಕಿಲ್ಲ. ಸದ್ಯ ನಮ್ಗೆ ಜೀವನ ಮಾಡೋದು ಬಿಟ್ಟರೆ ಸಾಕಪ್ಪ ಅಂತ ಇದೆ. ದಿಸ್ ಈಸ್ ಓನ್ಲಿ ದಿ ಪ್ಲೇಯಿಂಗ್ ಆಫ್ ದಿ ಫ್ಯೂ ಪೀಪಲ್ ಟು ರಿಟೇನ್ ದೇರ್ ಪೊಸಿಷನ್. ಸೊ ಏನಾದರೂ ಒಂದು ಮಾಡಿ ಯುರೋಪ್ ಪ್ರವಾಸವನ್ನ ಕೂಡ ರದ್ದು ಮಾಡಿದ್ದಾರೆ. ಕ್ರೊವೇಷಿಯಾ, ನೆದರ್ಲ್ಯಾಂಡ್, ನಾರ್ವೆ ಪ್ರವಾಸ ರದ್ದಾಗಿದೆ. ಆಪರೇಷನ್ ಸಿಂಧೂರ ಬೆನ್ನಲ್ಲೇ ಮಹತ್ವದ ಬೆಳವಣಿಗೆ ಆಗ್ತಾ ಇದೆ. ಪ್ರಧಾನಿ ಮೋದಿ ಯುರೋಪ್ ಪ್ರವಾಸವನ್ನ ಕೈಗೊಳ್ಳಬೇಕಿತ್ತು, ಇದೀಗ ರದ್ದಾಗಿರೋದು ಗೊತ್ತಾಗ್ತಾ ಇದೆ. ಕ್ರೊವೇಷಿಯಾ, ನೆದರ್ಲ್ಯಾಂಡ್ ಹಾಗೆ ನಾರ್ವೆ ಪ್ರವಾಸವನ್ನ ಕೂಡ ರದ್ದುಗೊಳಿಸಿದ್ದಾರೆ. ಇವತ್ತು ಮಹತ್ವವಾದಂತಹ ಮೀಟಿಂಗ್ ಇದೆ ಅನ್ನೋದಾಗಿಯೂ ಕೂಡ ಇದೆ. ಸೊ ಮುಂದೆ ಯಾವ ರೀತಿಯಾದಂತಹ ಹೆಜ್ಜೆ ನೀಡಬೇಕು, ಮುಂದಿನ ಬೆಳವಣಿಗೆ ಏನು, ಇದ್ರ ಬಗ್ಗೆ ಕೂಡ ಇವತ್ತಿನ ದಿನ ಚರ್ಚೆಗಳಾಗುತ್ತೆ. ಉಳಿಯವರೀಗ ನಾವು ಬಾಲಾಕೋಟ್ ನೋಡಿದ್ವಿ ಅಥವಾ ಬೇರೆ ಬೇರೆ ಊರಿ ನೋಡಿದ್ವಿ, ಅದೆಲ್ಲಕ್ಕಿಂತ ಇದು ಹೇಗೆ ಡಿಫ್ರೆಂಟ್ ಆಗಿರುತ್ತೆ ಅನ್ಸುತ್ತೆ. ಅಫ್ಕೋರ್ಸ್ ಬೇರೆ ಬೇರೆ ಸಂದರ್ಭದಲ್ಲಿ ಕೇವಲ ಟಾರ್ಗೆಟ್ ಮಾಡಿ ಕೇವಲ ಲೈನ್ ಆಫ್ ಕಂಟ್ರೋಲಿಂದ ಆಚೆ ಹೋಗಿ ನಾವು ಹೊಡೆದಿದ್ವಿ. ಬಟ್ ಇದನ್ನು ನೋಡಿದ್ರೆ ವಾರ್ ಸ್ವರೂಪ ಪಡ್ಕೊಳ್ಳೋದಕ್ಕೂ ಕೂಡ ಒಂದು ವೇಳೆ ಆ ಥರದ್ದು ಏನಾದ್ರು ಎಸ್ಕಲೇಷನ್ಸ್ ಆದರೆ ಹೇಗೆ ಅದನ್ನು ಎದುರಿಸಬೇಕು ಅಂತ ಈಗಾಗಲೇ ಭಾರತೀಯ ಸೇನೆ ಮತ್ತು ಭಾರತೀಯ ಸರ್ಕಾರ ನಿರ್ಧಾರ ಮಾಡಿದೆ. ಅದಕ್ಕಿಂತ ತುಂಬ ಭಿನ್ನವಾಗಿರುತ್ತೆ ಅನ್ಸುತ್ತೆ. ಇನ್ನೊಂದು ಸ್ವಲ್ಪ ದಿನ ಇದನ್ನು ಇನ್ನೂ ಎಸ್ಕಲೇಟ್ ಆಗ್ಬೋದು, ಇನ್ನೂ ಮುಂದುವರಿಯುವುದಂಥ ಸಾಧ್ಯತೆ ಎಷ್ಟು ಮಟ್ಟಿಗಿದೆ ಅಂತ? 100% ಇಟ್ ವಿಲ್ ಎಸ್ಕಲೇಟ್. 100% ಇದು ಎಷ್ಟೊತ್ತು ಅದನ್ನೇ ಮಾತಾಡ್ತಾ ಇದ್ದೀನಿ. ಎಸ್ಕಲೇಷನ್ ಆಗೇ ಆಗುತ್ತೆ, ಅದೆಲ್ಲ ಡೌಟೇ ಇಲ್ಲ. ಅವ್ರು ರಿಟ್ಯಾಲಿಯೇಟ್ ಮಾಡೇ ಮಾಡ್ತಾರೆ. ರಿಟ್ಯಾಲಿಯೇಟ್ ಮಾಡೋಕ್ಕೂ ಬೇಕಾದಷ್ಟು ಕಾರಣಗಳಿವೆ. ಇವತ್ತು ಶಾಬಾಜ್ ಶರೀಫು ಅವನಿಗೆ ಉಳ್ಕೋಬೇಕಾದ್ರೆ ಅಲ್ಲಿ ಚೇರ್ನಲ್ಲಿ ಅವನು ದೇಶದ ಪ್ರಜೆಗಳಿಗೆ ಹೇಳಬೇಕಿಲ್ಲ, ನೋಡಿ ನಾವು ಇದನ್ನ ಭಾರತೀಯರನ್ನ ಎದುರಿಸಿ ತಕ್ಕ ಉತ್ತರ ಕೊಡ್ತೀವಿ, ಉತ್ತರ ಕೊಡಿ. ಅವರು ಇದರೊಳಗೆ ಬಾಲಕೋಟ್ ಆದಾಗ ಬಹಳ ಅವಸರದಲ್ಲಿ 22 ಸ್ಯಾಚುರೇಟೆಡ್ ಸ್ಟ್ರೈಕ್ ಮಾಡಿದ್ರು, 22 ಏರ್ಕ್ರಾಫ್ಟು. ಅದೇನಾಯಿತು ಅಂತ ಕತೆ ನಮಗೆಲ್ಲ ಗೊತ್ತು. ಅವರು ಟಾರ್ಗೆಟ್ ರೀಚು ಆಗದೆ ಅವರು F-16 ಕಳ್ಕೊಂಡು ವಾಪಸ್ ಹೋದರು. ಒಂದು
ಈ ಸಾರಿ ಅದನ್ನು ಅವ್ರು ಮಾಡಲ್ಲ. ಯಾಕೆಂದರೆ ಈ ಸಾರಿ ಏನು ಮಾಡಿದ್ದಾರೆ ಅವ್ರಿಗೆ ಬೇಕಾದಷ್ಟು ಟೈಮ್ ಸಿಕ್ಕಿದೆ ಅವರಿಗೆ ಪ್ರಿಪೇರ್ ಆಗೋಕ್ಕೆ. ಅವರು ಇದನ್ನು ಫಾರ್ವರ್ಡ್ ಬೇಸಸ್ಗೆ ಮೂವ್ ಮಾಡಿದ್ದಾರೆ. ಅವರು JF-17 ಆಮೇಲೆ F-16. ಆದರೆ ನಮ್ಮದೂ ಏರ್ ಡಿಫೆನ್ಸ್ ರೆಡಿ ಆಗಿದೆ, ನಮ್ಮದೂ ಇದು ಕಾಂಬ್ಯಾಟ್ ಏರ್ ಪೆಟ್ರೋಲ್ಸ್ ರೆಡಿ ಆಗಿದೆ, ನಮ್ಮದೂ MiG-29 ಆಗಿರ್ಬೋದು, Su-30 ಆಗಿರ್ಬೋದು, ಅಥವಾ ನಮ್ಮದು ಟ್ರಯಂಫ್ S-400 ಸಿಸ್ಟಮ್ ಎಲ್ಲ ರೆಡಿ ಆಗಿದೆ. ಅಂದರೆ ನೀವು ಬನ್ನಿ, ಅವರು ಬಂದು ಅವರೇನಾದ್ರು ಶುರು ಮಾಡಿದ್ರೆ ವಾಟ್ ವಿ ಕಾಲ್ ಅಸ್ ಅ ಫಸ್ಟ್ ಸ್ಟ್ರೈಕ್. ಓಕೆ, ಫಸ್ಟ್ ಸ್ಟ್ರೈಕ್ ಮಾಡಿದ್ರೆ ನಮಗೆ ಸೆಕೆಂಡ್ ಸ್ಟ್ರೈಕ್ ಕೇಪಬಿಲಿಟಿ ಇದೆ. ಇದನ್ನು ಅರ್ಥ ಮಾಡ್ಕೋಬೇಕು ನಾವು. ಆ ಫಸ್ಟ್ ಸ್ಟ್ರೈಕ್ ಅಬ್ಸರ್ವ್ ಮಾಡಿಕೊಂಡು ವಿ ಕ್ಯಾನ್ ಸ್ಟ್ರೈಕ್ ಬ್ಯಾಕ್. ಅದಕ್ಕೆ ನಾವು ರೆಡಿ ಆಗಿದ್ದೀವಿ. ನೀವು ಬನ್ನಿ, ವಿ ವಿಲ್ ಅಬ್ಸಾರ್ಬ್ ಯುವರ್ ಸ್ಟ್ರೈಕ್ ಆ್ಯಂಡ್ ವಿಲ್ ಸ್ಟ್ರೈಕ್ ಯು ಬ್ಯಾಕ್. ಸೊ ಇದು ಎಸ್ಕಲೇಟ್ ಆಗೇ ಆಗುತ್ತೆ. ಇವತ್ತಿನ ಮೀಟಿಂಗು ಇವಾಗೇನು ತೋರಿಸ್ತಾ ಇದ್ರಿ ಇದೆಲ್ಲ ಅದರ ವಿಷಯ. ಅದೇನಾದ್ರು ಒಂದು ಸಮಯ ನಮಗೇನಾದ್ರು ಒಂದು ರಿಟಾಲಿಯೇಟರಿ ಸ್ಟ್ರೈಕನ್ನು ಅವರು ಮಾಡಿದ್ರೆ ನಾವು ಹೌ ಎಕ್ಸಾಕ್ಟ್ಲಿ ವಿ ಆರ್ ಗೋಯಿಂಗ್ ಟು ಆನ್ಸರ್ ದೆಮ್, ಯಾವ ಥರ ನಾವು ಅವರಿಗೆ ಆನ್ಸರ್ ಕೊಡ್ತೀವಿ, ವೇರ್ ಆಲ್ ಇಟ್ ವಿಲ್ ಗೋ, ನಾವು ಬೇರೆ ದೇಶಗಳಿಗೆ ನಾವು ಏನು ಬ್ರೀಫ್ ಮಾಡಬೇಕು, ಯಾವ ಥರ. ಸೊ ಈ ವಿಷಯಗಳೆಲ್ಲ ಪ್ರಾಬ್ಲಮ್ ನಡೀತಾ ಇರ್ಬೋದು. ಆದರೆ ಅದು ಇದು ಡಿಪ್ಲೊಮ್ಯಾಟಿಕ್ ಆ್ಯಂಡ್ ಪೊಲಿಟಿಕಲ್ ಆ್ಯಂಗಲ್. ಫ್ರಮ್ ಮಿಲಿಟರಿ ಆ್ಯಂಗಲ್ 100% ಏರ್ಫೋರ್ಸ್, ಆರ್ಮಿ, ನೇವಿ ಈಸ್ ರೆಡಿ. ಇನ್ಫ್ಯಾಕ್ಟ್ ಒಂದು ಸಿಗ್ನಲ್ ಕೊಟ್ಟರೆ ನೇವಿಗೆ ಸಾಕು, ಕರಾಚಿ ಪೋರ್ಟ್ನ ಫಸ್ಟ್ ದೇ ವಿಲ್ ಡಿಸ್ಟ್ರಾಯ್. ಓಕೆ, ನಿನ್ನೆ ಆಗಿರುವಂತ ಬೆಳವಣಿಗೆಗಳ ಬಗ್ಗೆ ಹೇಳ್ತಾ ಇದ್ರಿ. ಜೊತೆಗೆ ಈ ಕ್ಷಣದವರೆಗೂ ಆಗಿರುವಂತ ಡೆವಲಪ್ಮೆಂಟ್ ಗಳಿಗೆ ಏನೇನು ಎಲ್ಲದ್ರ ಬಗ್ಗೆ ಮಾಹಿತಿನ ಕೊಡೋದಕ್ಕೆ ನಮ್ಮ ಜೊತೆಗೆ ಪ್ರತಿನಿಧಿ ಹರೀಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಮೇಲಿಂದ ಮೇಲೆ ಮೀಟಿಂಗ್ ಗಳಾಗ್ತಾ ಇದೆ, ಪ್ರತಿ ಮೀಟಿಂಗ್ ಆದಾಗ್ಲೂ ಕೂಡ ಒಂದು ಹೊಸ ಅಪ್ಡೇಟ್ ಗಳು ಸಿಗುತ್ತೆ. ಇವಾಗ ಏನಾಗ್ತಾ ಇದೆ ಈ ಕ್ಷಣದವರೆಗಿನ ಅಪ್ಡೇಟ್ಸ್ ಅನ್ನ ಕೊಡೋದಾದ್ರೆ ಹರೀಶ್? ಹೌದು ಚೈತ್ರ, ಮುಖ್ಯವಾಗಿ ಬೆಳಗ್ಗೆ ಅಜಿತ್ ದೋವಲ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಕಾರ್ಯಾಚರಣೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ರು. ಇದಾದ ನಂತರ ಈಗ ಭದ್ರತಾ ಸಂಪುಟ ಸಮಿತಿಯ ಸಭೆ ಮುಕ್ತಾಯ ಆಗಿರುವಂತಹದ್ದು. ಈ ಭದ್ರತಾ ಸಂಪುಟ ಸಮಿತಿ ಸಭೆಯಲ್ಲಿ ರಕ್ಷಣಾ ಸಚಿವರು, ಗೃಹ ಸಚಿವರು ಭಾಗಿಯಾಗಿದ್ರು, ಹಣಕಾಸು ಸಚಿವರು, ವಿದೇಶಾಂಗ ಸಚಿವರುಗಳು ಕೂಡ ಭಾಗಿಯಾಗಿದ್ರು. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆದ ಈ ಸಭೆಯಲ್ಲಿ ಮುಖ್ಯವಾಗಿ ಈ ಒಂದು ದಾಳಿಯ ಕಾರ್ಯಾಚರಣೆಯ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ನಡೆಸಲಾಗಿದೆ. ಮುಖ್ಯವಾಗಿ LOC ಹಾಗೂ ಗಡಿಯುದ್ದಕ್ಕೂ ಕೂಡ ಈಗ ಪಾಕಿಸ್ತಾನ ಅಪ್ರಚೋದಿತ ದಾಳಿಯನ್ನ ಮಾಡ್ತಾ ಇದೆ. ಗಡಿಯಲ್ಲಿ ಉದ್ವಿಗ್ನತೆ ಇನ್ನಷ್ಟು ಹೆಚ್ಚಾಗಿರುವಂತಹದ್ದು. ಮತ್ತೆ ಆರ್ಟಿಲರಿ ಮೂಲಕ ಪಾಕಿಸ್ತಾನ ರಿಟಾಲಿಯೇಟ್ ಮಾಡ್ತಿದೆ, ಭಾರತವು ಕೂಡ ಪ್ರತಿ ದಾಳಿಯನ್ನ ಮಾಡ್ತಿದೆ. ಇಷ್ಟು ದಿವಸಗಳ ಕಾಲ 10-11 ದಿವಸಗಳ ಕಾಲ ಏನು ಅಷ್ಟೊಂದು ಉದ್ವಿಗ್ನತೆಗೊಂಡಿರಲಿಲ್ಲ. ಆದರೆ ಈಗ ಇವತ್ತಿನ ರಾತ್ರಿಯಿಂದ ಹೆಚ್ಚಿನ ಉದ್ವಿಗ್ನತೆ ಹೆಚ್ಚಾಗಿರುವಂತಹದ್ದು. ಪಾಕಿಸ್ತಾನ ಕೂಡ ರಿಟಾಲಿಯೇಟ್ ಮಾಡ್ತಿರೋದ್ರಿಂದ ಆರ್ಟಿಲರಿ ವೆಪನ್ಸ್ ಅನ್ನ ಯೂಸ್ ಮಾಡ್ತಾ ಇದೆ. ಮತ್ತೆ ನಾಗರಿಕರ ಮೇಲೆ ಪಾಕಿಸ್ತಾನದ ಸೈನಿಕರು ದಾಳಿಯನ್ನ ಮಾಡ್ತಾ ಇದ್ದಾರೆ. ಭಾರತ ಕೂಡ ತಕ್ಕ ತಿರುಗೇಟನ್ನ ಕೊಡ್ತಾ ಇದೆ. ಗಡಿಯನ್ನ ಹೆಚ್ಚಿನ ಭದ್ರತೆಯನ್ನು ನೋಡ್ಕೊಳ್ಳುವಂಥದ್ದಾಗಿರ್ಬೋದು. BSF ಮತ್ತೆ CRPF ಜೊತೆಗೆ ITBP ಈ ಒಂದು ಎಲ್ಲ ಪ್ಯಾರಾಮಿಲಿಟರಿ ಫೋರ್ಸ್ ಅನ್ನು ಕೂಡ ಸನ್ನದ್ಧ ಸ್ಥಿತಿಯಲ್ಲಿ ಇಡುವಂಥದ್ದು, ಮತ್ತೆ ಸೇನೆಯನ್ನು ಕೂಡ ಸನ್ನದ್ಧ ಸ್ಥಿತಿಯಲ್ಲಿ ಇಡುವಂತಹ ಪರಿಸ್ಥಿತಿಯನ್ನು ಅವಲೋಕನವನ್ನು ಮಾಡಲಾಗಿದೆ. ಮುಖ್ಯವಾಗಿ ದಾಳಿಯ ಮತ್ತು ದಾಳಿಯ ಪರಿಣಾಮಗಳ ಬಗ್ಗೆ ಈಗ ಚರ್ಚೆಯನ್ನು ನಡೆಸ್ತಾ ಇರತಕ್ಕಂಥದ್ದು. ಪಾಕಿಸ್ತಾನ ಕೂಡ ಈಗ ರಿಟಾಲಿಯೇಟ್ ಮಾಡ್ತಿರೋದ್ರಿಂದ ಭಾರತ ಕೂಡ ತಕ್ಕ ಉತ್ತರವನ್ನು ಕೂಡ ಕೊಡಬೇಕಾಗುತ್ತೆ. ಮತ್ತೆ ಒಂದು ವೇಳೆ ಪಾಕಿಸ್ತಾನ ಏನಾದರೂ ಏರ್ ಸ್ಟ್ರೈಕ್ ಏನಾದರೂ ಕೈ ಹಾಕ್ತು ಅಂತಂದ್ರೆ ಅದಕ್ಕೂ ಕೂಡ ಭಾರತ ಈಗ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರುವಂತಹದ್ದು. ಮುಖ್ಯವಾಗಿ ಯುದ್ಧ ವಿಮಾನಗಳ ಕವಾಯತ್ ಕೂಡ ಈಗ ನಡೀತಾ ಇದೆ ಗಡಿಯಲ್ಲಿ. ಪಾಕಿಸ್ತಾನ ಏನಾದರೂ ಒಂದು ಯುದ್ಧ ವಿಮಾನ ಭಾರತದ ಕಡೆ ಬಂತು ಅಂತಂದ್ರೆ ಅದಕ್ಕೆ ತಕ್ಕನಾದಂತ ತಿರುಗೇಟನ್ನ ಕೊಡ್ಲಿಕ್ಕೆ ಎಲ್ಲಾ ರೀತಿಯಂತ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಳ್ಳಲಾಗಿದೆ. ಪಾಕ್ನ ಸೇನಾ ಅಧಿಕಾರಿಗಳು ಕೂಡ ಹೇಳ್ತಾ ಇದ್ದಾರೆ, ನಾವು ಭಾರತಕ್ಕೆ ತಕ್ಕ ತಿರುಗೇಟನ್ನ ಕೊಡ್ತೀವಿ, ಅದಕ್ಕೆ ಸಮಯಕ್ಕಾಗಿ ಕಾಯ್ತೀವಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಇವತ್ತಾಗದಿದ್ರು ಕೂಡ ಮುಂದೆ ಎಂದಾದ್ರೂ ಕೂಡ ಈ ತರದೊಂದು ಪ್ರತಿದಾಳಿಯನ್ನ ಮಾಡುವಂತ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಅದಕ್ಕೆ ಬೇಕಾದಂತಹ ಪೂರ್ವ ತಯಾರಿಗಳನ್ನ ಮಾಡ್ಕೊಳ್ಳಲಾಗ್ತಿದೆ. ಮತ್ತೆ ಜಮ್ಮು ಕಾಶ್ಮೀರ ಮುಖ್ಯಮಂತ್ರಿಗಳ ಜೊತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಮಾತುಕತೆಯನ್ನ ಮಾಡಿದ್ದಾರೆ. BSF DG ಹಾಗೂ ಲೆಫ್ಟಿನೆಂಟ್ ಗವರ್ನರ್ ಜೊತೆ ಕೂಡ ಅಮಿತ್ ಶಾ ಅವರು ಮಾತುಕತೆಯನ್ನ ಮಾಡಿದ್ದಾರೆ. ಯಾವುದೇ ನಾಗರಿಕರಿಗೂ ಕೂಡ ಸಮಸ್ಯೆ ಆಗಬಾರ್ದು, ಮತ್ತೆ ಯಾವುದೇ ನಾಗರಿಕರಿಗೂ ಕೂಡ ಭದ್ರತೆಗೆ ಕುಂದುಂಟು ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಮತ್ತೆ ಬಂಕರ್ಗಳ ವ್ಯವಸ್ಥೆಯನ್ನ ಸುವ್ಯವಸ್ಥೆಯಾಗಿ ಇಟ್ಕೊಳ್ಬೇಕು ಅನ್ನುವಂಥ ಸೂಚನೆಯನ್ನ ಕೊಡಲಾಗಿದೆ. ಒಂದು ಕಡೆ ಗಡಿಯಲ್ಲಿ, ಇನ್ನೊಂದು ಕಡೆ LOC ಅಲ್ಲಿ ಹೆಚ್ಚಿನ ಭದ್ರತೆಯನ್ನ ಮಾಡ್ಕೊಳ್ಳಲಾಗ್ತಿದೆ. ಮತ್ತೆ ಭಾರತೀಯ ಸೇನೆ ಕೂಡ ತಕ್ಕ ತಿರುಗೇಟನ್ನ ಪಾಕಿಸ್ತಾನಕ್ಕೆ ಕೊಡ್ತಾ ಇರುವಂತಹದ್ದು. ಹರೀಶ್, ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ಇದೆ, ಜೊತೆಗೆ ಎಕನಾಮಿಕ್ ಅಫೇರ್ಸ್ ಕಮಿಟಿ ಮೀಟಿಂಗ್ ಇದೆ. ಅಫ್ಕೋರ್ಸ್ ಗಿರೀಶ್ ಲಿಂಗನ್ ಅವರು ಕೂಡ ಹೇಳ್ತಾ ಇದ್ರು ಮುಂದಿನ ಎಸ್ಕಲೇಷನ್ಸ್ಗೆ ರೆಡಿ ಆಗೋ ನಿಟ್ಟಿನಲ್ಲಿ ಎಲ್ಲ ಕ್ರಮಗಳನ್ನು ಏನು ತಗೋಬೇಕು ಅದರ ಬಗ್ಗೆ ಚರ್ಚೆ ಆಗುತ್ತೆ ಅಂತ. ಅಫ್ಕೋರ್ಸ್ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗಲ್ಲಿ, ಅಂದರೆ ಕೇಂದ್ರದ ಕ್ಯಾಬಿನೆಟ್ ಮೀಟಿಂಗಲ್ಲಿ ಯಾವ ವಿಚಾರ ಪ್ರಮುಖವಾಗಿ ಈ ಏರ್ ಸ್ಟ್ರೈಕ್ ವಿಚಾರ ಇರ್ಬೋದು, ಜೊತೆಗೆ ಮುಂದಿನ ವಾರ್ ಎಸ್ಕಲೇಷನ್ಸ್ ಬಗ್ಗೆ ಯಾವೆಲ್ಲ ಸಂಗತಿಗಳು ಚರ್ಚೆ ಆಗುವಂಥ ಸಾಧ್ಯತೆ ಇದೆ?
ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.